ಕಾಂತೆ ಎನಿಸಿದೆ ಚಿಂತೆ ಐವರ ಕಾಂತೆ ಎನಿಸಿದೆ ಚಿಂತೆ ತಳೆದ ಕರೀಲವ ವಾಸುದೇವ ದೀನ ದಯಾನಿಧಿ ನಿನ್ನ ಹೊರತಾಗಿ ನನಗೆ ಗತಿಯಾಯಿತು ಪರರ ಸೇವೆಯಾಯಿತು ಕಾಡಿನ ವಾಸಗಳಾಯಿತು ಇನ್ನು 3 ದಿನಗಳಾದ ಸಂತೋಷದ ಕಾಲವನ್ನು ಕಳೆಯೋಣವೆಂದರೆ ಹೆಜ್ಜೆ ಹೆಜ್ಜೆಗೂ ಅಪಮಾನ ಛೇ ವಿಧಾತ ಇಂಥ ಸ್ತ್ರೀ ಜಾತಿ ನೇಕಿ ತಾನೇ ಸೃಷ್ಟಿಸಿದ ದೇವ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುಳು? ದೇವಿ ಪ್ರಿಯತಮೆ, ಏನಾಯಿತು? ನಿಷ್ಕಾರಣವಾಗಿ ಏಕೆ ಅಳುತ್ತಿರುವೆ? ಸ್ವಾಮಿ, ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ. ಈ ದ್ರೌಪದಿ ಅಳಿವಿಗೆ ಒಂದಲ್ಲ 10 ಕಾರಣ. ನೀವಾದರೂ ಪುರುಷರು, ನಿಮಗೆ ಯಾರಾದ್ರೂ ಪ್ರತಿಕಾರ ಮಾಡಿದ್ರೆ ಅವರಿಗೆ ತಕ್ಕ ಶಿಕ್ಷೆಯನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರವೂ ಆಗಲ್ಲ ಪ್ರಾಣೇಶ್ವರ. ಅನ್ನ ವಸ್ತ್ರಗಳಿಗಾಗಿ ಪರರನ್ನು ಆಶ್ರಯಿಸಬೇಕು. ಹೇ ಪರಮಾತ್ಮ, ಇಂಥ ಸ್ತ್ರೀ ಜಾತಿ ನೇಕಿ ತಾನು ಸೃಷ್ಟಿಸಿದೆ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಭಗವತ್ ಸ್ವರೂಪಿಗಳಾದ ಋಷಿಮುನಿಗಳ ಆಜ್ಞೆ. ಸ್ವಾಮಿ, ಪತ್ನಿಯನ್ನು ಜೂಜಿನಿಟ್ಟು ಸೋಲುವಂತೆ ಆ ನಿಮ್ಮ ಋಷಿಗಳು ಆಜ್ಞೆ ಮಾಡಿದ್ರು. ಪತಿಗಳು ತಪಸ್ಸು ಮಾಡಿ ನಿಮ್ಮಂತಹ ಪತಿಗಳನ್ನು ಅಣ್ಣನ ಒಂದು ದಿನದ ಅವಿವೇಕದಿಂದಾದ ಈ ನಿಂದನೆಯು ನಾವು ಸಾಯುವರೆಗೂ ಬಿಟ್ಟದ್ದಲ್ಲ. ದೇವಿ ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಿನ್ನಲ್ಲಿ ಎಷ್ಟೋ ಬಾರಿ ಬೇಡಿಕೊಂಡಿರೋದು. ಆದದ್ದು ಹಾಯಿ ಹೋಯ್ತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ಈ ರೀತಿ ನೀನೇಕೆ ಈ ರೀತಿ ಚಿಂತಾಮಗ್ನಲಾಗಿರುವೆ? ಎನ್ನೊಡನೆ ತಿಳಿಸಬಾರದೆ ಪ್ರಿಯೆ? ಪ್ರಾಣೇಶ್ವರ, ಹೇಳಿದರೆ ಪ್ರಯೋಜನವೇನು?
ಎಷ್ಟೇ ಆದ್ರೂ ನೀವು ನಿಮ್ಮ ಅಣ್ಣನ ಆಜ್ಞಾಧಾರಕ. ಅದು ಹಿಂದಿನ ಮಾತು. ನಾನು ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದ್ರೆ ಏನನ್ನು ಕೇಳಿ, ಈ ದಿನ ಹಸ್ತಿನಾಂಬಿಯ ದೇವಿಯ ದರ್ಶನಕ್ಕೆ ಹೋಗಿ ಅಲ್ಲಿ ಆ ದುರ್ಯೋಧನ ಪತ್ನಿಯಾದ ಭಾನುಮತಿಯೂ ಸಹ ಬಂದಳು. ಅವಳು ನನ್ನನ್ನು ನೋಡುತ್ತಾ ನಗುತ್ತಾ, ಈಗಲಾದರೂ ಸಂಧಿ ಆಗುವುದು, ನಿನ್ನ ಬಿಚ್ಚಿದ ಕೇಶರಾಶಿಯನ್ನು ಕಟ್ಟಿಸುವಿಲ್ಲವೆಂದು ನನ್ನನ್ನು ಪರ್ಯಾಸ ಮಾಡಲು ಸ್ವಾಮಿ. ಪುನಃ ದುರ್ಯೋಧನ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೆ ಹೋದವರು? ಮತ್ಯಾರು ಪ್ರಾಣೇಶ್ವರ, ನನ್ನ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಓ ಪಾಂಗ್ಯನ ವಿಲಾಸ ವಿಕ್ರಮಗಳಲ್ಲಿ ಮತ್ತನಾಗಿರುವ ಆ ಯದುಪತಿಯು ಯೋಧವನ್ನು ಮರೆಯುವುದು ಸಹಜ. ಆದರೆ ಅರ್ಜುನನು ದ್ವಾರಕ್ಕೆ ನಿಂತಿರುಗದಾಗಲೇ ಈಗಾಗಬಹುದೆಂದು ನಾನು ತಿಳಿದಿದ್ದೆ. ಅದಿರಲಿ ಪ್ರಿಯತಮೆ, ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರ ಏನೆಂದು? ಲೇ ಬಾಲು, ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವುದಿಲ್ಲವೆಂದು. ಬಾಬು ಬಾಬು ಪಾಂಚಾಲಿ, ಪಾಂಚಾಲಿ ಪ್ರಾಣೇಶ್ವರ, ಸ್ವಾಮಿ, ಪ್ರಿಯತಮೆ, ಸಮಯವಿದೆ ಪ್ರಾಣೇಶ್ವರ, ಪ್ರಿಯತಮೆ, ಸಮಯವಿದೆ ಶೃಂಗಾರಕ್ಕೆ ಬೇಡ, ಸಮಯವಿದೆ ಶೃಂಗಾರಕ್ಕೆ ಬೇಡ, ಜನನಿಯ ನನಗೆ ತಿಳಿಸಿಲ್ಲ. ಸಮಯವಿದೆ
ಪಾಂಚಾಲಿ ಏತಮೆ 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 ಪ್ರಾಣೇಶ್ವರ ಸ್ವಾಮಿ ಏತಮೆ ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಏತಮೆ ಪ್ರಾಣೇಶ್ವರ ಸ್ವಾಮಿ ಚೆಲ್ಲುತ್ತ ಸೇರುವೆ ಕಾಂತೆಯನ್ನು. ಏತಮೆ ಏತಮೆ ಪಾಪು ಪಾಂಚಾಲಿ ಪಾಪು ನೀನು ನಮ್ಮ ಸಂಗಡ ಕದನ ಮಾಡುವುದರಲ್ಲಿ ನಿನ್ನ ಚತುರತೆಯನ್ನು ಮುಗಿಸಿದೆ ಎಂದು ತಿಳಿದಿದ್ದೆ. ಪ್ರಾಣೇಶ್ವರ ನೆನಪಿದೆ ಸ್ವಾಮಿ, ಹಿಂದೆ ಒಂದು ದಿನ ಈ ನನ್ನ ಕೇಶ ರಾಶಿಯನ್ನು ನೋಡಿ ಕುರುಕುಲಾಂತಕ ಕಾಳ ರಾತ್ರಿ ಎಂದು ಹೇಳಿ ಸಂಬೋಧಿಸಿರಲ್ಲ ಪ್ರಾಣೇಶ್ವರ. ಆ, ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರಲಿಲ್ಲವೇ? ಪಾಂಚಾಲಿ ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಳಿ ಅಲ್ಲ. ಹೇಳುವುದು ಮಾತ್ರವಲ್ಲ ಸ್ವಾಮಿ, ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ನನ್ನನ್ನು ಕೆರಳಿಸಬೇಡ ಪಾಂಚಾಲಿ. ಮಂದಗ ಜಗಮಿನಿಯ ಉತ್ತರ ವಿಧೇತಕ್ಕೆ ಪಾಂಚಾಲಿ. ಮಂದಗ ಜಗಮಿನಿಯ ಉತ್ತರ ವಿಧೇತಕ್ಕೆ ಶತ್ರುಗಳ ಜಯಿಸಿದ ಉತ್ತಮ ತಿಳಿಪೆ ಪಾಂಚಾಲಿ. ಶತ್ರುಗಳ ಜಯಿಸಿದ ಉತ್ತಮ ತಿಳಿಪೆ ಪಾಂಚಾಲಿ. ಈಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಧರ್ಮ ಪಾರಾಯಣನಾದ ಯುಧಿಷ್ಠಿರನು ದುರ್ಯೋಧನ ಅನಂತ ಅಪರಾಧಗಳನ್ನು ಮನ್ನಿಸಬಹುದು, ಆದರೆ ನಾನು ಮಾತ್ರ ಮನ್ನಿಸುವುದಿಲ್ಲ. ನೋಡೋಣ, ಭೀಮನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಆತನನ್ನು ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ತಾರೂ ಶಕ್ತರಿಲ್ಲ ಅಣ್ಣ. ಅರ್ಜುನ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿಯೇ ಕಾರಣ ಎಂದು ತೋರುತ್ತದೆ. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆಲ್ಲ ಸ್ತ್ರೀಯರೇ ಮೂಲ ಕಾರಣವೆಂದು. ಅರ್ಜುನ, ನನಗೆ ಕೌರವರ ಮೇಲಿನ ಯುದ್ಧಕ್ಕಿಂತ ಈ ನನ್ನ ಸಹೋದರರನ್ನು ಶಮನ ಮಾಡುವುದೇ ದುಸ್ಸಾಹಸವೆನಿಸಿರುವುದು. ಭೀಮಸೇನ, ನನ್ನಲ್ಲಿ ಕೋಪವೇತಮ್ಮ. ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಈ ರೀತಿ ಸಿಟ್ಟಾಗಿರುವನು? ಏಕೆ ಸ್ವಾಮಿ, ಈ ನನ್ನ ಬಿರುಕೂದಲು ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಕೊಡುತ್ತಿಲ್ಲವೇ ಪ್ರಾಣ? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಮುಖದಿಂದ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿತ್ತು. ಅದನ್ನು ನಿಮ್ಮಿಬ್ಬರ ಸಮ್ಮುಖದಲ್ಲಿ
ಹೀಗಲೇ ಹೇಳಿಬಿಡುವೆನು. ಈ ಸಂಧಿಯ ಸುದ್ದಿಯು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದೋಷ ವೃತ್ತಿಯನ್ನು ನಾನು ಪಾಂಡವರ ಕಳಂಕವೆಂದು ಭಾವಿಸುವೆನು. ಕಂಡವರ ಮನೆಯಲ್ಲಿ ಭಿಕ್ಷುಕರಂತೆ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯದಿಲ್ಲ. ಈ ಅಪಮಾನವು ನಿಮಗೆ ಉಚಿತವಾಗಿ ಕಾಣಬಹುದು. ಆದರೆ ಇನ್ನೊಂದು ಗಳಿಗೆಯೂ ನಾನು ಇದನ್ನು ಸಹಿಸಲಾರೆ. ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ನನ್ನೀ ಈಗಲೇ ಈ ಎರಡೇ ಗುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತೆಯಿಂದ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸಹೋದರ, ನನ್ನಲ್ಲೂ ಕೋಪವೇ. ನಿನ್ನ ಕೋಪವನ್ನು ಶಮನ ಮಾಡುವ ಸಾಹಸ ನನ್ನಲ್ಲಿ ಸಾಧ್ಯವಿಲ್ಲ. ಪಾಂಚಾಲಿ, ಮಾನ್ಯನೆ ಮನದ ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣೆ ಈತಗೆ ದುಗುಡವು. ಮಾನ್ಯನೆ ಮನದ ವೇದನೆ ನೀಗಿಸೆ ಸಮಯವಿದೆಂದರಿತೆಯ ಕರುಣೆ ಈತಗೆ ದುಗುಡವು. ಧರ್ಮದ ನೆಮ್ಮಯ ನಿರ್ಮಲ ಭ್ರಾತೃ ಧರ್ಮದ ನಿರ್ಮಲ ಭ್ರಾತೃ ಬಿರುವುದನ್ನು ಕಿಂತ ಪರೀಕ್ಷಿಸದೆ ನುಡಿಯ.
ಶರೀರವ ಮರೆತುನೆ ಕೈರಿಸುತ್ತಾ ಪಾಪ ಮನೆಯಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯವು ಕೊರಗಲು ಧರ್ಮದಿಂದ ಗಣ ಕಾರ್ಯ ಸಾಧಿಸಿ ಕೋಮಲ ಹೃದಯವು ಕೊರಗಲು ಸಾರ ಸಾಕ್ಷಿ ಅರಿಯದೇ ಪರೆ ಪಂಚಾಲಿ ಸಾರ ಸಾಕ್ಷಿ ಅರಿಯದೇ ಪರೆ ನೀನು ತುಂಬಿ ತಾಪ ಪಡುವೆ ಪಂಚಾಲಿ ನೀನು ತುಂಬಿ ತಾಪ ಪಡುವೆ ಮಾನವೇ ಮನದ ವೇದನೆ ನೀಡಿದೆ ಸಮಯವಿದೆಂದರಿಗೆಯ ಕರುಣೆ ಏತಕ್ಕೆ ಗುಣವು 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 ಕೋಪ ಮಾಡಬೇಡ ಅಣ್ಣ. ಅಗ್ರಜನು ನಮಗಿಂತ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಪ್ರಾಣೇಶ್ವರ, ಧರ್ಮವೆನ್ನುತ್ತಾ ಕ್ಷತ್ರಿಯ ಧರ್ಮ ಮರೆಯುವುದು ನಿಮಗೆ ಉಚಿತವಾಯಿತು ಪ್ರಾಣೇಶ್ವರ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನೀನು ತಿಳಿದಿಲ್ಲ, ಯುದ್ಧವು ಎಂತಹ ಘೋರ ಕರ್ಮವೆಂದು. ಇಂದು ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ಮುಂದಾಗುವ ವಿಚಾರಗಳಿಗೆಲ್ಲ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿ ನಾನು ಶಾಂತಿಗಾಗಿ ಇಷ್ಟೊಂದು ಸರ್ವ ಪ್ರಯತ್ನವನ್ನು ಮಾಡುತ್ತೇವೆ. ಪ್ರಾಣೇಶ್ವರ, ಹಿಂದೆ ದೌಮ್ಯನನ್ನು ಸಂಧಿಗಾಗಿ ಕಳಿಸಿ ಅಪಮಾನಕ್ಕೆ ಗುರಿ ಮಾಡಿದ್ರಿ. ಈಗ ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಿಗಾಗಿ ಕಳಿಸಿ ಯಾವ ಕಷ್ಟಕ್ಕೆ ಗುರಿ ಮಾಡಬೇಕೆಂಬುದು ನಿಮ್ಮ ಇಚ್ಛೆ ಪ್ರಾಣೇಶ್ವರ. ಏನೇ ಕೋಲಾಹಲ? ಜಯ ಜಯ ಕೃಷ್ಣ, ಜಯ ಜಯ ರಮಣೆ, ಮುಕುಂದವರ ಹೃದಯ ನಾಗವನ. ಅರ್ಜುನ ಪರಮಾತ್ಮ ಪ್ರಣಾಮಗಳನ್ನು ಸ್ವೀಕರಿಸಿ. ಕೃಷ್ಣ, ನಾನಿಲ್ಲಿಯೇ ನಮಸ್ಕರಿಸುವೆನು. ಭೀಮಸೇನ, ನಿನಗೆ ಅಲ್ಲಿಯೇ ಮಂಗಳವಾಗಲಿ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಎಲ್ಲವೂ ಓದವರಾರು ಕೃಷ್ಣರಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಭೀಷ್ಮ ದ್ರೋಣಾದಿಗಳು ನನ್ನನ್ನು ಬಹುವಾಗಿ ಸನ್ಮಾನಿಸಿದರು. ಸ್ವಯಂ ಧೃತರಾಷ್ಟ್ರನು ತನ್ನ ರಾಜ್ಯಸಭೆಯಲ್ಲಿ ನನ್ನನ್ನು ಸ್ವಾಗತಿಸಿ ವಿಧ ವಿಧವಾಗಿ ಉಪಚರಿಸಿದನು. ಧರ್ಮನಂದನ, ಸಂಧಿಯ ವಿಚಾರವು ನಡೆಯಿತಷ್ಟೇ. ನಡೆಯಿತು. ಪಾಂಚಾಲಿ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವೂ ಇಲ್ಲ. ಅವರಿಚ್ಛೆಯಂತೆ ಅವರು ನಡೆಯಲಿ, ನನಗೆ ತೋಚಿದ್ದನ್ನು ನಾನು ಮಾಡುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ಅಣ್ಣನ ಮಾತು ಮುಗಿಯಲಿ, ಅನಂತರ ತಮ್ಮಿಷ್ಟದಂತೆ ನಡೆಯಿರಿ ಸ್ವಾಮಿ. ನಿಮ್ಮಣ್ಣನ ಮಾತು ಮುಗಿಯುವುದರಲ್ಲಿ ನನ್ನ ತಾಳ್ಮೆಯು ಮುಗಿಯುವುದು. ಸ್ವಾಮಿ, ರಾಜ್ಯಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ನಾನು ನಿರೀಕ್ಷಿಸಿದಂತೆಯೇ ನಡೆಯಿತು. ನಾನಿನ್ನು ತಡೆಯಲಾರೆ ರುಕ್ಮಿಣಿಪತಿ. ಈ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯ್ತೆ. ನಾನು ಹೋಗಿದ್ದದ್ದು ಅದಕ್ಕಾಗಿ ಎಲ್ಲೋ ಕೃಷ್ಣ, ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ಸಮೀಪದಲ್ಲಿ ಅರ್ಜುನನು ಬಳೆ ತೊಟ್ಟನು. ಈ ಸಂಧಿಯ ನೆಪದಲ್ಲಿ ನಮ್ಮೆಲ್ಲರಿಗೂ ಬಳೆ ತೊಡಿಸಲು ಯತ್ನಿಸುತ್ತಿರುವೆ. ವಾದವಾಗಿಣಿ, ಈ ಪಾಂಡುಪುತ್ರನ ಮೇಲೆ ಏಕಿಷ್ಟೊಂದು ಆಕ್ರೋಶ? ಭೀಮಸೇನ, ನಿನಗಿಷ್ಟೊಂದು ಅಸಹನೆ ಏಕೆ? ಸಮಾಧಾನದಿಂದ ಪೂರ್ಣವಾಗಿ ಎಲ್ಲವನ್ನು ಕೇಳು. ನಿನಗೆ ಸಂಬಂಧಿಸಿದ ವಿಷಯವೊಂದಿರುವುದು. ಈ ಸ್ವಾಭಿಮಾನ್ಯ ಶೂನ್ಯವಾದ ಸಂಧಾನವೇ ಈ ಚಂಡನಿಗೆ ಇರುವುದು. ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಸ್ವಾಮಿ, ಮುಂದೇನಾಯಿತು? ಈ ದಿನ ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಅವರೆಲ್ಲರೂ ಒಪ್ಪಿದರು. ಯಾರ್ಯಾರು ಒಪ್ಪಿದರು ಪರಮಾತ್ಮ? ಭೀಷ್ಮ, ದ್ರೋಣ, ಧೃತರಾಷ್ಟ್ರ ಮುಂತಾದವರು. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದು ನಿನ್ನ ಇಚ್ಛೆ ಆಯಿತು ಕೃಷ್ಣ, ಅದನ್ನು ಸಾಧಿಸಿದೆ. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಪುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಗ್ರಸೇನಿ, ಚಿಂತಿತೆ ಧ್ರುಪದ ನಂದಿನಿ, ಗುಣವಿಡು ಅಭಯವಿಡು ಕಮಲ ನಂದಿನಿ. ಚಿಂತಿತೆ ಧ್ರುಪದ ನಂದಿನಿ, ಗಣಪತಿಯ ಹೊರ ಮುರಿದು ಆಚಾರಿ ಗಣಪತಿಯ ಹೊರ ಮುರಿದು ಅವನು
ನಿರಾಶರಾಗಬೇಡ ಪಾಂಚಾಲಿ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡಲು ತೀರಿಸೇ ಬಿಡುವನು. ಆಹಾ ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆ ಹೇಗೆ ಸಾಧ್ಯ? ಸುಮ್ಮನೆ ನನ್ನನ್ನು ಕಾಡಬೇಡ. ಈ ಸಂಧಿಯ ಸುದ್ದಿಯು ನನಗೊಪ್ಪದು. ನಿನಗೊಪ್ಪುವ ವಿಚಾರ ಹೊಂದಿರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವನು. ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶ ಸಂಧಿಯಲ್ಲ. ಹೇಳು ಹೇಳು ಕೃಷ್ಣ, ಏನು ಆ ಸಂದೇಶ? ಅದನ್ನು ಕೇಳುವ ಮೊದಲು ನನ್ನ ಬಳಿ ಹೀಗೆ ಕೈಕಟ್ಟಿ ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಕುಳಿತುಕೊಳ್ಳದ ಹೊರತು ನಾನು ಕೃಷ್ಣ, ಈ ಪರಿಹಾಸ್ಯವೇಕೆ? ನಿನ್ನನ್ನು ಕಂಡರೆ ಅಷ್ಟೊಂದು ಭಯವಯ್ಯ. ಆ ಗದೆಯನ್ನು ಸ್ವಲ್ಪ ದೂರವಿಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಕೃಷ್ಣ, ನೀನು ಹೇಳಿದಂತೆ ಆಗಲಿ. ಇದು ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು ಕೃಷ್ಣ, ಏನು ಆ ಸಂದೇಶ? ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಎಲ್ಲಿ? ಗದೆಯನ್ನು ಬಿಡು. ಬಿಡಯ್ಯ ಗದೆಯನ್ನು. ಅರ್ಜುನ, ಕ್ಷಣಕಾಲ ಗದೆಯನ್ನು ನೀನು ಹಿಡಿದರು. ತಂಗಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆಯೇ ಮಾಡಬೇಕು ಕಂಡೆಯ? ಅಣ್ಣ, ನಿನ್ನ ಮಾತನ್ನು ನಾನು ಎಂದಾದ್ರೂ ಮೀರಲಿಲ್ಲ. ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಇದರಿಂದ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಇದೇನು ಪರಿಹಾಸ್ಯವೇ ಅಣ್ಣ? ಶತ್ರುಗಳ ಹೆಡೆಮುರಿಯನ್ನು ಬಿಡಿಸುವುದರಲ್ಲಿ ನೀನು ಪಂಡಿತೆಯಂತೆ, ಹಾಗೆಯೇ ನಿನ್ನ ಪತಿಯ ಕೈಗಳನ್ನು ಭದ್ರವಾಗಿ ಬಂಧಿಸು. ಭೀಮಸೇನ, ನಿನಗೆ ಆ ಸಂದೇಶವನ್ನು ಕೇಳುವ ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಸಮಾಧಾನವಾಯಿತು. ಧರ್ಮನಂದನ, ಪರಮಾತ್ಮ, ತಂಗಿ, ಅರ್ಜುನ, ಪರಮಾತ್ಮ, ಭೀಮಸೇನ, ವಾಸುದೇವ, ಈಗ ಕೇಳಿರಿ. ಭೀಮನನ್ನು ಬಂಧಿಸಿರುವ ಈ ಹಗ್ಗವು ಈ ದಿನ ರಾಜ್ಯಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಆಯಿತು. ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಿ ಲೆಕ್ಕಿಸಿದರೆ ಯಾರು ಯಾರು ಆ ದುರಾತ್ಮರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ಯಾಸನನು ಈ ಕಾರ್ಯವನ್ನೆಸಗಿದನು. ಈ ಸಾಹಸವು ಮತ್ತಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು, ಕುಂಡಿ ಕೌರವರು ಈ ರೀತಿ ಅಪಮಾನಪಡಿಸಿದರೆ ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟೇ ಅಲ್ಲ, ದುರ್ಯೋಧನನ ಸಂದೇಶವನ್ನು ಕೇಳಿರಿ. ಅವನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದೇ ಆದರೆ ಅದು ರಣಾಂಗಣದಲ್ಲಿ ಶಸ್ತ್ರಾಸ್ತ್ರಗಳ ಆಸ್ಥಾನದಲ್ಲಿ ದೊರಕುವುದಂತೆ. ಪರಮಾತ್ಮ, ಈ ಸಂದೇಶಕ್ಕೆ ಉಳಿದಿರುವುದು ಒಂದೇ, ಅದು ಯುದ್ಧ. ನಾನು ಈ ಯುದ್ಧವನ್ನು ಬಯಸಿದವನಲ್ಲ, ಅದನ್ನು ನೀನು ಚೆನ್ನಾಗಿ ತಿಳಿದಿರುವೆ. ನನ್ನ ಪ್ರಯತ್ನವೆಲ್ಲವೂ ವಿಫಲವಾಗಿ ಮಾಡಿ ನನ್ನ ಮುಂದೆ ಬಂದು ನಿಂತಿರುವುದು ಯುದ್ಧ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸು. ನೀನೆಲ್ಲಿ ಬಿಡಿಸುವೆ? ಎಷ್ಟೇ ಆದರೂ ಅಣ್ಣನ ಆಜ್ಞಾಧಾರಗಳಲ್ಲವೇ? ಕೃಷ್ಣ, ನೀನೆಲ್ಲಿ ಬಿಡಿಸುವೆ? ಎಷ್ಟೇ ಆದರೂ ಕಪಟ ನಾಟಕ ಸೂತ್ರಧಾರಿ ಅಲ್ಲವೇ?
ಅಗ್ರಜ ಭೀಮಸೇನ, ನನ್ನ ಕೈಗಳನ್ನು ಬಿಡಿಸು. ಆ, ನೀನೊಂದು ಧರ್ಮದ ಗೊಡ್ಡು, ನೀನೆಲ್ಲಿ ಬಿಡಿಸುವೆ? ಧನಂಜಯ, ನನ್ನ ಕೈಗಳನ್ನು ಬಿಡಿಸು. ಆ, ನೀನೆಲ್ಲಿ ಬಿಡಿಸುವೆ? ಎಷ್ಟೇ ಆದರೂ ಕೈಗೆ ಬಳೆಯನ್ನು ತೊಟ್ಟು ಕಾಲಿಗೆ ಗೆಜ್ಜೆಯನ್ನು ಕಟ್ಟಿ ತಕತೈ ತಕತೈ ಎಂದು ನರ್ತಿಸಿದ ಬ್ರೋಂದಳೆ ಅಲ್ಲವೇ? ಯಾರು ಬಿಡಿಸಬೇಡಿ ನನ್ನ ಕೈಗಳನ್ನು, ನಾನೇ ಬಿಡಿಸಿಕೊಳ್ಳುವೆನು. ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನು. ಅಂದು ದುರ್ಯೋಧನ ಒಟ್ಟೋಲಗದಲ್ಲಿ ನಮ್ಮ ದುರ್ದೈವವು ಕ್ರೌರ್ಯದ ಪರಮಾವಧಿಯನ್ನು ಮುಟ್ಟಿದಾಗ ದುಶ್ಯಾಸನನಿಂದ ಅಪಮಾನ ಹೊಂದಿ ಮುಕ್ತ ಕೇಶರಾಶಿಯಾಗಿ ಪಾಂಡವರ ಅಪಕೀರ್ತಿಯೇ ರೂಪುಗೊಂಡಂತೆ ಕಣ್ಣೀರಿಡುತ್ತ ನಿಂತಿದ್ದ ಈ ಪಾಂಚಾಲ ರಾಜನಂದಿಯ ಸಮ್ಮುಖದಲ್ಲಿ ನಾನೇ ಪ್ರತಿಜ್ಞೆ ಮಾಡಿದ್ದೆನು. ಈ ದಿನ ಯುದ್ಧಕ್ಕೆ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆ ಮಾಡುವೆನು. ಪಾಂಚಾಲಿ ನಾನು ವಾಯುದೇವನ ಅಂಶದಿಂದಲೇ ಜನಿಸಿದ್ದೆ. ಆದರೆ ವೀರ ಮಾತೆ ಕುಂತಿ ದೇವಿಯ ಸ್ತನಪಾನ ಮಾಡಿದ್ದೇ ಸತ್ಯವಾಗಿದ್ದರೆ ನಾಳೆ ನಡೆಯುವ ಘೋರ ಯುದ್ಧದಲ್ಲಿ 99 ಮಂದಿ ಸಹೋದರರನ್ನು ನಾಶ ಮಾಡಿ ಆ ದುರ್ಯೋಧನ ತೊಡೆಯನ್ನು ಈ ನನ್ನ ಗದೆಯಿಂದ ತೊಡೆದು ಆ ದುಶ್ಯಾಸನ ಒಡಲಂ ಪಡೆದು ಅವನ ಕರುಳುಗಳನ್ನು ನನ್ನ ಕೊರಳಿಗೆ ಧರಿಸಿ ಅವನ ಬಿಸಿ ರಕ್ತದಿಂದ ಈ ದೃಪದ ಸುದಿಯ ಬಿಡುಗುಡಿಯನ್ನು ಕಡಿಸದೆ ಹೋದರೆ ನನಗೆ ಘನಘೋರ ನರಕವೇ ಪ್ರಾಪ್ತಿ ಆಗಲಿ. ನರಕಮರ್ದನ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ. ನಿನ್ನಿಚ್ಛೆ ಪೂರ್ಣವಾಗಲಿ ವೀರವರ. ವಿಜಯೀ ಭವ. ಸಪ್ತಾಶ್ವರತಮಾರೂಢಂ ಪ್ರಚಂಡಂ ಕಶ್ಯಪಾತ್ಮಜಂ ಶ್ವೇತಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ಪ್ರಣಮಾಮ್ಯಹಂ. ಹೇ ಭಗವಾನ್ ಭಾಸ್ಕರ, ಹರಿಯಲಾಗದ ಘೋರ ಸಂದೇಹದಿಂದ
ದೇಹದಾಬ್ದಿಯನ್ನುಳುಗಿದೆ ಅರಿಯಲಾಗದ ಘೋರ ದೇಹದಾಬ್ದಿಯನ್ನುಳುಗಿದೆ ಮನದಿ ಮೂಡಿದ ಅಂಧಕಾರವ ಮಕ್ಕರ ಮನದಿ ಮೂಡಿದ ಅಂಧಕಾರವ ಬೆಳಗಿಸಿರುವುದು ಭಾಸ್ಕರ ಹರಿಯಲಾಗದ ಘೋರ ಸಂದೇಹ ಭಾಸ್ಕರ ಬಂಧು ಬಾಂಧವರೆಂಬ ಪಾಶದಿ ಇಂದು ಸಿಲುಕಿ ನೊಂದ ತಾಪದೆ ಭಾಸ್ಕರ ಬಂಧು ಬಾಂಧವರೆಂಬ ಪಾಶದಿ ಇಂದು ಸಿಲುಕಿ ನೊಂದ ತಾಪ ನೀಗಿಸೋ ಶೋಧನೆಯ ಗೈಯದೆ ಪರಮಾತ್ಮ ನೀಗಿಸೋ ಶೋಧನೆಯ ಗೈಯ ಶಾಂತಿ ನೀಡೋ ಶ್ಯಾಮಲಾಂಗ ಶಾಂತಿ ನೀಡೋ ಶ್ಯಾಮಲಾಂಗ ಹರಿಯಲಾಗದ ಘೋರ ಸಂದೇಹ ಭಾಸ್ಕರ 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 ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಾನವಿದೆ. ಅಲ್ಲಿ ನಿನ್ನ ಜನ್ಮದ ರಹಸ್ಯವನ್ನು ತಿಳಿಯುವೆ ಎಂದು ಹೇಳಿದ್ದನು. ಆ ರಹಸ್ಯವೇನು ದೇವ? ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಸೃಷ್ಟಿಯ ಮೊದಲಿನಿಂದ ಈ ಜಗತ್ತನ್ನು ಬೆಳಗುತ್ತಿರುವೆ. ನೀನಾ ರಹಸ್ಯವನ್ನು ಖಂಡಿತವಾಗಿ ತಿಳಿದಿರಬೇಕು. ಅಂಧಕಾರದಿಂದ ನನ್ನನ್ನು ಉದ್ಧರಿಸು ದೇವಾ, ಉದ್ಧರಿಸು. ಓಂ ಸೂರ್ಯದೇವಾಯ ನಮಃ. ಓಂ ಭಾಸ್ಕರಾಯ ನಮಃ. ಓಂ ಭಾನುವೇ ನಮಃ. ಕರ್ಣ, ಕರ್ಣ, ಯಾರು ಯಾರು ನನ್ನನ್ನು ಕರೆದವರು? ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕರ್ಣ, ನೀನು ಪೂಜಿಸುತ್ತಿರುವ ಸರ್ವ ಸಾಕ್ಷಿಯಾದ ಸೂರ್ಯದೇವ, ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಸ್ತ್ರೀ ನಾನು. ನೀನು ಹೇಳುತ್ತಿರುವುದು ನನಗೊಂದು ಅರ್ಥವಾಗುವುದಿಲ್ಲ ತಾಯಿ. ನೀನು ಯಾರು? ಅಮ್ಮ, ನಮ್ಮಿಬ್ಬರ ಸಂಬಂಧವೇನು ತಾಯಿ? ನನ್ನ ಜನ್ಮ ರಹಸ್ಯವನ್ನು ತಿಳಿಸುವೆ ತಾಯಿ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು. ಏನು? ಕುಂತಿ? ನನ್ನ ಹೆತ್ತ ತಾಯಿ ಕುಂತಿ? ಅಮ್ಮ, ಅಮ್ಮ, ನಮಸ್ಕರಿಸಿದನು ತಾಯಿ, ನಮಸ್ಕರಿಸುವೆನು. ಕೀರ್ತಿಶಾಲಿಯಾಗು ಕರ್ಣ. ಎಂತಹ ಕೀರ್ತಿ ಅಮ್ಮ ನನ್ನದು. ಅಮ್ಮ, ಬಹುದಿನದ ಬಯಕೆ ಫಲಿಸಿತಮ್ಮ, ಬಯಸದ ದರುಶನವು ದೊರಕಿತಮ್ಮ,
ಬಹುದಿನದ ಭಯಕ್ಕೆ ಫಲಿಸಿತಮ್ಮ ಬಯಸದ ಧನುಷನವು ದೊರಕಿತಮ್ಮ ಬಹುದಿನದ ಭಯಕ್ಕೆ ಫಲಿಸಿತಮ್ಮ ಅಮ್ಮ ಅಮ್ಮ ಕರುಣೆಯ ತೋರಿದೆ ವರನ ಪೊರೆಯೇ ಅಮ್ಮ ಕರುಣೆಯ ತೋರಿದೆ ವರನ ಪೊರೆಯೇ ಎಂದಿಗೆ ಈ ಋಣವ ತೀರಿಸಲಮ್ಮ ಎಂದಿಗೆ ಈ ಋಣವ ತೀರಿಸಲಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಅಮ್ಮ ಅಮ್ಮ ಜನಿಸಿದ ಮರುಕ್ಷಣವೇ ಜಲಕ್ಕೆ ಸದೆಯಂತೆ ಮಗುವಮ್ಮ ನಾನಾಗ ಏನು ಸರಿ ಅಮ್ಮ ಮಗುವಮ್ಮ ನಾನಾಗ ಏನು ಸರಿ ಬಹುದಿನದ ಬಯಕೆ ಫಲಿಸಿತಮ್ಮ ಬಯಸದ ಧನುಷನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ ಅಮ್ಮ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ಅಮ್ಮ ಅಮ್ಮ ನಾ ಮಾಡಿದ ಪರಾಧ ಏನದು ತಾಯಿ ಆ ಕ್ಷಮ್ಯವಿನಿಸಿ ಜೀವವ ತೊರೆದೆ ಅಮ್ಮ ಆ ಕ್ಷಮ್ಯವೆನಿಸಿ ಜೀವವ ತೊರೆದೆ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ 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 ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಅಮ್ಮ ಮಗನೆಂಬ ಮಮಕಾರ ಬೇಕಿಲ್ಲ ತಾಯೇ ಐವರ ಮಾತೆ ನಿನಗಿದು ಬೇಕು ಅಮ್ಮ ಅಮ್ಮ ಐವರ ಮಾತೆ ನಿನಗಿದು ಬೇಕು ಬಹುದಿನದ ಭಯಕ್ಕೆ ಫಲಿಸಿತಮ್ಮ ಬಯಸದ ದರ್ಶನವು ದೊರಕಿತಮ್ಮ ಬಹುದಿನದ ಬಯಕೆ ಫಲಿಸಿತಮ್ಮ 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 ಅಮ್ಮ ಅಮ್ಮ ಎಂತಹ ಕೀರ್ತಿ ಅಮ್ಮ ನನ್ನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ಬಿಸಾಡಲು ನಾನು ಮಾಡಿದ ಅಪರಾಧವಾದರೂ ಏನು ತಾಯಿ ಏನು ಈ ಪಾಪಿ ದೇಹವನ್ನು ಅಲ್ಲಿಯ ಜಲಚರಗಳು ತಿನ್ನದೆ ಬಿಟ್ಟವಲ್ಲ ತಾಯಿ ತಿನ್ನದೆ ಬಿಟ್ಟು ಅಯ್ಯೋ ಕಾಡಿನಲ್ಲಿರುವ ಕ್ರೂರ ಮೃಗಗಳು ಸಹ ತಮ್ಮ ತಮ್ಮ ಮರಿಗಳನ್ನು ಬಹು ಮಮತೆಯಿಂದ ಪ್ರೀತಿಯಿಂದ ಸಾಕಿ ಸಲಹುತ್ತವೆ. ಹೀಗಿರುವಲ್ಲಿ ಮನುಷ್ಯ ಮಾತ್ರನಾದ ನೀನು
ಏಕಮ್ಮ ಹೀಗೆ ಮಾಡಿದೆ, ಏಕೆ ಹೀಗೆ ಮಾಡಿದೆ? ಅಮ್ಮ ಮಾತನಾಡು ತಾಯಿ. ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ಪುತ್ರನೆಂದು, ಈನ ಕುಲದವನೆಂದು ಹೀಯಾಳಿಸುತ್ತಿರುವಾಗ ನೀನು ಬಂದು ಈತನು ಸೂತನಲ್ಲ, ನನ್ನ ಮಗ ಎಂದು ಒಂದೇ ಒಂದು ಮಾತಿನಿಂದ ಪರಿಹರಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ, ಏಕೆ ಸುಮ್ಮನಾದೆ? ಮಾತನಾಡು ತಾಯಿ, ಮಾತನಾಡು. ಏಕೆ ಮಾತನಾಡುವುದಿಲ್ಲವೇ? ಹೋಗಲಿ ಬಿಡು ತಾಯಿ. ಈಗಲಾದರೂ ಈ ಮಗನೆಂಬ ಮಮತೆ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ಈ ಉಪಕಾರವನ್ನು ನಾನು ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಅಮ್ಮ 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 ಅಮ್ಮ
ಅಮ್ಮ, ನೀನು ಹೀಗೆಲ್ಲ ಮಾತನಾಡಬಾರದು ಮಗನೇ, ನೀನು ಹೀಗೆಲ್ಲ ಮಾತನಾಡಬಾರದು. ಮೊದಲೇ ನೊಂದು ಹೋಗಿರುವ ಈ ನನ್ನ ಮನಸ್ಸಿಗೆ ನಿನ್ನೆ ಮಾತುಗಳು ಶೂಲದಂತೆ ಕಿರಿಯುತ್ತಿದೆ ಕಣ್ಣ. ಅಮ್ಮ, ಚಿಕ್ಕಂದಿನಿಂದ ಇಂದಿನವರೆಗೂ ನೀನು ಅನುಭವಿಸಿರುವ ಕಷ್ಟಗಳಿಗೆಲ್ಲ ನಾನೇ ಕಾರಣಳು. ಪಾಪಿಯಾದ ಈ ನಿನ್ನ ತಾಯಿಯನ್ನು ಕ್ಷಮಿಸಿಬಿಡು ಮಗನೇ. ಅಮ್ಮ, ಅಮ್ಮ, ಈ ರೀತಿಯಾಗಿ ನೀನು ಮಾತನಾಡಬಾರದು. ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಪರಮ ಪಾಪಿಯಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿಯೇ? ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು? ಈ ಪಾಪಿಯಾದ ನನಗೆ ಅಂತಹ ಭಾಗ್ಯವೆಲ್ಲಿ ಬರಬೇಕು ತಾಯಿ, ಎಲ್ಲಿ ಬರಬೇಕು? ಆದದ್ದು ಆಗಿ ಹೋಯಿತು ಮಗನೇ. ಈಗಲಾದ ನಿನ್ನ ಸಹೋದರರಾದ ಪಾಂಡವರೊಡನೆ ಸೇರಿ ರಾಜ್ಯಭಾರವನ್ನು ಮಾಡ್ತೀನಿ. ನಡೆ ಕಂಡ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನನ್ನಾದರೂ ಕೇಳುತ್ತಾ ಈ ನಡೆಸಿಕೊಡುವೆನು. ಆದರೆ ನಾನು ಜೀವಿಸಿರುವ ತನಕ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಹಾಗೆಲ್ಲ ಬೇಡ ಮಗನೇ. ನಿನ್ನ ಹೆತ್ತ ತಾಯಿಯಾದ ಇದು ಇದು ನಿನ್ನಲ್ಲಿ ಸೆರೆಗೊಂಡು ಭಿಕ್ಷೆ ಬೇಡುತ್ತಿರುವೆನು ಮಗನೇ. ಪಾಂಡವರಲ್ಲಿನ ವೈರವವನ್ನು ತೊರೆದು ಅವರೊಡನೆ ಕೂಡಿ ಬಾಳುಕರ್ಣ ಸಂಗಾತಿ ನಾನು ಮಾಡು. ಅಮ್ಮ, ಅಮ್ಮ, ನೀನು ವೀರ ಮಾತೆ. ನೀನು ಹೇಳು, ಪೊರೆದಾತನನ್ನು ತೊರೆಯುವುದೇ? ಆತನನ್ನು ತೊರೆದು ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ನಾನನ್ನು ಆತನನ್ನು ತೊರೆದರೆ ನಾನು ಕೊಲೆ ಪಾತಕಿಗಿಂತ ಕಡೆಯಾಗುವುದಿಲ್ಲವೇ? ಇದರಿಂದ ನನ್ನ ತಂದೆ ತಾತಂದಿರು ನರಕಕ್ಕೆ ಬೀಳದಿಗರೆ ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಈ ಕರ್ಣನು ಇಂತಹ ನೀಚನೆಂದು ಶಪಿಸದಿಗರೆ. ಇಂತಹ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನು ನನಗೆ ಹಿತಬೋಧನೆ ಮಾಡು ತಾಯಿ, ಹಿತರ ಬೋಧನೆ ಮಾಡು. ನಿಶ್ಚಯ ಕರ್ಣ, ನಿಶ್ಚಯ. ಆದರೆ ಪಾಂಡವರು ನಿನ್ನ ಬೆನ್ನು ಬಿದ್ದ ಸಹೋದರರಲ್ಲ. ಅವರ ಕ್ಷೇಮವೇ ನಿನ್ನ ಕ್ಷೇಮವಲ್ಲವೇ ಕರ್ಣ? ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಿನ್ನ ಹೆತ್ತ ತಾಯಿಯಾದ ನಾನು ನೋಡಿ ಸಂತೋಷ ಪಡಬಾರದೆ ಮಗನೇ. ಅಮ್ಮ, ಪಾಂಡವರು ಪಾಂಡವರು ಅಮ್ಮ, ಏತಕ್ಕೆ ನೀನು ಮಾತೆಯೇ ನನ್ನನ್ನು ಪಾಪದ ಕೂಪಕ್ಕೆ ತಳ್ಳಿದೆಯೇ? ಏತಕ್ಕೆ ನೀನು ಮಾತೆಯೇ ನನ್ನನ್ನು ಪಾಪದ ಕೂಪಕ್ಕೆ ತಳ್ಳಿದೆಯೇ? ಸಾಕು ನಿನ್ನಯ ಪ್ರೀತಿ ಲೋಕದ ಪ್ರಜ್ಞೆ
ಪ್ರಖ್ಯಾತಿ ಅಮ್ಮ ಸಾಕು ನಿನ್ನಯ್ಯ ಪ್ರೀತಿ ಲೋಕದ ಪ್ರಖ್ಯಾತಿ ಉಳಿದಿದೆ ಹರಿಯುವ ರಕ್ತದ ಅಮ್ಮ ಉಳಿದಿದೆ ಹರಿಯುವ ರಕ್ತದ ರಾತ್ರಿ ಏತಕ್ಕೆ ಮಾತೆಯೇ ನನ್ನ ಪಾಪದ ಕೋಪಕ್ಕೆ ತಳ್ಳಿದೆಯು ಅಮ್ಮ 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 ಸೋದರ ಸಂಬಂಧ ಪ್ರೀತಿಯ ಅನುಬಂಧ ಅಮ್ಮ ಸೋದರ ಸಂಬಂಧ ಪ್ರೀತಿಯ ಸಂಬಂಧ ಒಡೆಯಿತೆ ನಿನ್ನಿಂದ ಪಾಂಡವರುಂದ ಅಮ್ಮ ಒಡೆಯಿತೆ ನಿನ್ನಿಂದ ಪಾಂಡವರುಂದ ಅಂದು ನೀ ಜಲಕ್ಕೆ ಸೆದೆ ಎಂದು ಪ್ರೀತಿಸಿ ಕರೆದೆ ಅಮ್ಮ ಅಂದು ನಾ ಜಲಧಾರೆ ಎಂದಿಗೂ ಬರಲಾರೆ ಅಮ್ಮ ಅಮ್ಮ ಅಂದು ನಾ ಜಲಧಾರೆ ಎಂದಿಗೂ ಬರಲಾರೆ ಮುಂದಿದೆ ನೆಯ ಶೋಕದ ದಾರೆ ಅಮ್ಮ ಮುಂದಿದೆ ನಿನ್ನಯ ಶೋಕದ ದಾರೆ ಏತಕ್ಕೆ ನೀ ಮಾತೆ ಪಾಪದ ಕೋಪಕ್ಕೆ ತಳ್ಳಿದೆವು ಅಮ್ಮಯ ಪ್ರೀತಿ ಲೋಕದ ಪ್ರಖ್ಯಾತಿ ಅಮ್ಮ ಸಾಕು ನಿನ್ನಯ ಪ್ರೀತಿ ಲೋಕದ ಪ್ರಖ್ಯಾತಿ ಉಳಿದಿದೆ ಹರಿಯುವ ರಕ್ತದ ರಾತ್ರಿ ಅಮ್ಮ ಉಳಿದಿದೆ ಹರಿಯುವ ರಕ್ತದ ರಾತ್ರಿ ಏತಕ್ಕೆ ನೀ ಮಾತೆಯೇ ಪಾಪದ ಕೋಪಕ್ಕೆ ತಳ್ಳಿದೆಯೇ ಅಮ್ಮ 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 ಆ ಪಾಂಡವರು ನನ್ನ ಸಹೋದರರೆಂಬುವ ಭಾವನೆಯೇ ನನ್ನಲ್ಲಿರಲಿಲ್ಲವಲ್ಲ ತಾಯಿ. ಇದರಲ್ಲಿ ನನ್ನ ತಪ್ಪೇನು? ಅಲ್ಲದೆ ನಾನು ಸೂತಪುತ್ರನಾಗಿಯೇ ಹುಟ್ಟಿದೆನು, ಸೂತಪುತ್ರನಾಗಿಯೇ ಬೆಳೆದನು. ಕೊನೆಗೊಂದು ದಿನ ಸೂತಪುತ್ರನಾಗಿಯೇ ಮಡಿಯುವೆನು. ಆದ್ದರಿಂದ ಅಮ್ಮ, ಮಮ ಪ್ರಾಣಾಹಿ ಪಾಂಡವ ಎಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಆ ಪಾಂಡವರ ಪ್ರಾಣಕ್ಕೆ ಭಯವಿಲ್ಲುವುದು ತಾಯಿ. ನೀನು ಚಿಂತೆಯನ್ನು ಬಿಡು ತಾಯಿ. ಅಮ್ಮ, ಲೋಕೈಕ ವೀರನಾದ ನಿನ್ನೊಡನೆ ಆ ನೀಚನಾದ ದುರ್ಯೋಧನನಿರುವಾಗ ನಾನು ಭಯಪಡದೆ ಹೇಗೆ ಜೀವಿಸಲಿ ಮಗನೇ? ಕರ್ಣ, ಅಮ್ಮ, ಕಂದ, ಹೇಳಮ್ಮ. ಈ ಯುದ್ಧದಿಂದಲಾದರೂ ಪರಾಮುಖನಾಗುವೆಯಾ ಮಗನೇ? ಅಮ್ಮ, ಈ ನೀಚನ ಅಂತವನ್ನು ತಿಳಿಯಬೇಡ ತಾಯಿ, ತಿಳಿಯಬೇಡ. ಪೌರುಷವಿರುವವರೆಗೂ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಅಮ್ಮ,
ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ನಿನ್ನ ಸಹಿತ ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿ ಬಿಟ್ಟಿದ್ದಾಗ ಕುಲಹೀನನನ್ನು ಉದ್ಧಾರ ಮಾಡಿ ಅಂಗರಾಜ್ಯಕ್ಕೆ ಪಟ್ಟಾಭಿಷೇಕ ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ ಆತನನ್ನು ತೊರೆಯುವುದು ಧರ್ಮವೇ ತಾಯಿ? ಸರ್ವತ ಆಗಲಾರದು, ನಾನು ಪರನ್ಮುಖನಾಗಲಾರೆ. ಹೋಗಲು ಬಿಡು ಕರ್ಣ. ಈ ಯುದ್ಧದಿಂದ ನೀನು ಪರಾಮುಖನಾಗದಿದ್ದರೂ ಬೇಡ ಕರ್ಣ. ನಾಡಿನ ರಣರಂಗದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಮಗನೇ, ಅವರನ್ನು ಉಳಿಸಿಕೊಡು ಕರ್ಣ, ಉಳಿಸಿಕೊಡು. ಆ ಪಾಂಡವರೆಂದರೆ ನಿನಗೆ ಅದೆಷ್ಟು ಪ್ರೀತಿ ತಾಯಿ? ಈ ಕರ್ಣನ ಮೇಲೆ ಇಲ್ಲ. ಆಗಲಿ ಆಗಲಿ ತಾಯಿ. ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಕಣ್ಣೆದರಿಗೆ ಬಂದರೂ ನಾನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ. ಸಾವಿರ ಹಾನಿಯ ಬಲವುಳ್ಳ ರುದ್ರಾಂಶ ಸಂಭೂತನಾದ ಭೀಮಸೇನನು ಅವನ ಗದೆಯಿಂದ ನನ್ನ ತಲೆಯನ್ನು ಕುಟ್ಟಿ ನುಚ್ಚುನೂರು ಮಾಡಿದರು. ನಾನು ಅವನ ಮೇಲೆ ಕೈ ಮಾಡುವುದಿಲ್ಲ ತಾಯಿ, ಕೈ ಮಾಡುವುದಿಲ್ಲ. ಇನ್ನು ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರಿಗೆ ನಾನೆಂದಿಗೂ ಕೇಡನ್ನು ಬಯಸುವುದಿಲ್ಲ ತಾಯಿ. ಆದರೆ ಅಮ್ಮ, ಪಾರ್ಥ, ಫಲ್ಗುಣ, ಕಿರೀಟಿ ಎಂದು ದಶನಾಮಗಳಿಂದ ದುರಹಂಕಾರದಿಂದ ಮೆರೆಯುತ್ತಿರುವ ಆ ನನ್ನ ಪರಮವೈರಿ ಅರ್ಜುನನನ್ನು ಮಾತ್ರ ಉಳಿಸಲಾರ ತಾಯಿ. ಹೌದು ಹೌದು ತಾಯಿ, ಆತನೊಡನೆ ನಾನು ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ಕೌರವೇಶ್ವರನ್ನು ನೋಡಿ ಸಂತೋಷಪಟ್ಟರೆ ಆಗ ಆಗ ನನ್ನ ಜನ್ಮ ಸಾರ್ಥಕವಾಗುವುದು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು. ಹೌದು ತಾಯಿ, ಒಂದು ವೇಳೆ ನನ್ನಿಂದ ಅರ್ಜುನನೇ ಮೃತಪಟ್ಟರು ನಿನಗೆ 5 ಮಕ್ಕಳು ಉಳಿದೇ ಉಳಿಯುವರು ತಾಯಿ. ನೀನು ಚಿಂತೆಯನ್ನು ಬಿಡು ತಾಯಿ. ನಾನು ನಿನ್ನನ್ನು ಹೆಚ್ಚಿಗೆ ತೊಂದರೆಗೊಳಿಸಲಾರೆ. ಕಟ್ಟ ಕಡೆಯದಾಗಿ ನನ್ನದೊಂದೇ ಒಂದು ಮಾತನ್ನು ಕೇಳು, ನಡೆಸಿಕೊಡುವೆಯಾ ಕಂದ? ಹೇಳು ತಾಯಿ, ಹೇಳು. ಇದರಿಂದಲಾದರೂ ಎತ್ತ ತಾಯಿಯ ಋಣವನ್ನು ತೀರಿಸಿದಂತಾಗುವುದು. ಅದೇನು ಹೇಳು ತಾಯಿ? ಸತ್ಯವಾಗಿಯೂ ನಡೆಸಿಕೊಡುವೆಯಾ ಕರ್ಣ? ಅಮ್ಮ, ಅಮ್ಮ, ನುಡಿದದಂ ನಡೆಸಲಾರದ ಕಡುಕೂಳನೆ ಕೇಳ್ಕರ್ಣ ಸೂರ್ಯ ತನುಜವು ಅಮ್ಮ. ಅಮ್ಮ, ಬಿಡು ಬಿಡು ಚಿಂತೆಯನು ಮಾತೆಯೇ, ಬಿಡು ಬಿಡು ಚಿಂತೆಯನು ಮಾತೆಯೇ, ನಡೆಯಿಸುವೆನು ಧರ್ಮ ಜನಾಣೆ ಮತ್ತಿತನಾಣೆ, ನಿನ್ನಾಣೆ ಜನನೀ. ಅಮ್ಮ, 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 ಸೂರ್ಯದೇವನಾಣೆಯು ನಡೆಸಿಕೊಡ್ತೇನೆ. ಹೇಳು ತಾಯಿ, ಹೇಳು. ಯಾರಾದರೂ ಎಲ್ಲಿಯಾದರೂ ಬದುಕಿಕೊಳ್ಳಲು ಹೆತ್ತ ಹೊಟ್ಟೆಗೆ ಅದೇ ಸಂತೋಷವಲ್ಲದೆ ಕರ್ಣ. ಅಮ್ಮ, ನಾಳಿನ ರಣರಂಗದಲ್ಲಿ ನೀನದಂತಹ ಕಠಿಣ ಪ್ರಸಂಗ ಬಂದರು ಒಮ್ಮೆ ತೊಟ್ಟ ಬಾಣವನ್ನು ಪುನಃ ತೊಡಬೇಕು. ಈಗಲೇ ನೀನು ಕೆಟ್ಟೆ. ಅಯ್ಯೋ, ಸೂರ್ಯಚಂದ್ರಾದಿಗಳೇ, ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು, ನೀವೇ ಕಾಪಾಡಬೇಕು. ಇಂದ್ರನು ಮೋಸದಿಂದ ನನ್ನ ವಜ್ರದ ಕವಚವನ್ನು ಅಪಹರಿಸಿದನು. ಅವನ ದುರಾದೃಷ್ಟಕ್ಕೆ
ವಿದುರನು ಸರ್ವೋತ್ತಮವಾದ ಧನಸ್ಸನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿಯು ಬಂದು ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಆಗಲಿ ದೈವ ಪ್ರಪಂಚ ಎಲ್ಲವೂ ಸಂಚು ಮಾಡುತ್ತಿವೆ. ಮಾಡಲಿ ಪೌರುಷವಿರುವವರೆಗೂ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿಯುವೆನು. ಉಳಿದದ್ದು ದೈವ ಇಚ್ಛೆ ಇದ್ದಂತಾಗಲಿ. ಅಮ್ಮ ಹೆತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ. ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ. ಕಟ್ಟ ಕಡೆಯೋಳ್ ಕರ್ಮದಾರಿಗೆ ಕಾಲಿಡಲೊಲ್ಲೆ. ಇದೋ ಕೊಡುವೆನು ಭಾಷೆಯನ್ನು ಬಿಡು ಚಿಂತೆಯ ಜನನೀ. ಜನನೀ ಅಮ್ಮ ಸಂದೇಹವ ಬಿಡುವಮ್ಮ. ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡುವಮ್ಮ. ಅಮ್ಮ ಹಿಡಿಯುವುದೊಂದೇ ಬಾಣದ ಗುರು, ತೊಡುವುದಿಲ್ಲ ನಾ ಮತ್ತೊಮ್ಮೆ. ಅಮ್ಮ ಹಿಡಿಯುವುದೊಂದೇ ಬಾಣದ ಗುರು, ತೊಡುವುದಿಲ್ಲ ನಾ ಮತ್ತೊಮ್ಮೆ. ಮುಗಿಲೆ ಹಿಡಿದು ಬರಲಿ, ಈ ಧರೆಯು ಬಿರಿದು ನಿಲ್ಲಲಿ. ಅಮ್ಮ ಮುಗಿಲೆ ಹಿಡಿದು ಬರಲಿ, ಈ ಧರೆಯು ಬಿರಿದು ನಿಲ್ಲಲಿ. ಇದ್ದಾಣೆ ತಪ್ಪೆ ನಮ್ಮ ನಿನ್ನಾಣ ಸತ್ಯವಮ್ಮ. ಬಿಡು ಚಿಂತೆಯ ಜನನೀ. ಅಮ್ಮ ಶ್ರೀಕೃಷ್ಣ ಪರಮಾತ್ಮನ ಕುಟಿಲೋಪಾಯವೂ ಇಂದು ಫಲಿಸಿತು. ಈ ಯುದ್ಧದಲ್ಲಿ ನಮಗಿನ್ನು ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ಅಮ್ಮ ಹೋಗಿ ಬಾ ತಾಯಿ. ಅಮ್ಮ ಅಮ್ಮ ಹೀಗೆ ಬನ್ನಿ ತಾಯಿ. ಏಕೆ ಕಂದ? ಅಮ್ಮ ಇಂದು ಹೆತ್ತ ತಾಯಿಯ ಪ್ರಥಮ ದರ್ಶನವಿಂದಾಯಿತು. ಬಹುಶಃ ಇದೇ ಕಡೆಯ ದರ್ಶನವೆಂದು ತಿಳಿಯುತ್ತಿರುವುದು. ಹೌದು ತಾಯಿ, ಪುನಃ ನಿನ್ನನ್ನು ನೋಡುವ ಭಾಗ್ಯ ನನಗೆ ಲಭಿಸುವುದೋ ಇಲ್ಲವೋ? ಅಮ್ಮ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯಾ ತಾಯಿ? ಹೆತ್ತ ಮಗನ ಮಾತನ್ನು ನಡೆಸಲಾರದಂತಹ ಪಾಪಿ ಎಂದು ಭಾವಿಸಿದೆಯಾ? ಅದೇನು ಹೇಳು ಅಮ್ಮ, ಸತ್ಯವಾಗಿ ನಡೆಸಿಕೊಡುವೆಯಾ? ಶ್ರೀಕೃಷ್ಣ ಪರಮಾತ್ಮನ ಪಾದದಾಣೆಯಾಗಿಯೂ ನಡೆಸಿಕೊಡುವೆನು ಕಂದ. ಅಮ್ಮ, ಕುರುಕ್ಷೇತ್ರ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿಯೂ ತಿಳಿಸಬೇಡ ತಾಯಿ, ತಿಳಿಸಬೇಡ. ಅಮ್ಮ,
ಇನ್ನೊಂದು ಮಾತು ತಾಯಿ. ನೀನು ಬದುಕಿರು. ಅಮ್ಮ, ಈ ಯುದ್ಧದಲ್ಲಿ ನಾನೇನಾದರೂ ಒಂದು ವೇಳೆ ಮೃತಪಟ್ಟರೆ ಅಮ್ಮ, ಹೌದು ತಾಯಿ, ಹೌದು, ನಾನೇನಾದರೂ ಮೃತಪಟ್ಟರೆ ಸತ್ಯಸಂಧನನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಯನ್ನು ನಡೆಸಿಕೊಡಬೇಕೆಂದು ಬೇಡಿಕೊಳ್ಳುವೆನು ತಾಯಿ, ಬೇಡಿಕೊಳ್ಳುವೆ. ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ ಮಗನೇ, ಎಂತಹ ಮಾತುಗಳನ್ನು ಕೇಳಿಬಿಟ್ಟೆ. ಅಯ್ಯೋ ದೇವ, ಇಷ್ಟೊಂದು ಸಂಕಟ ರಾಶಿಗಳಿಂದ ಈ ಸಾಮ್ರಾಜ್ಯ ಸಂಸ್ಥಾಪನೆಯಾಗುವುದಾದರೆ ಪರಮೇಶ್ವರ ಅಂತಹ ಸಾಮ್ರಾಜ್ಯವೇ ನಾಶವಾಗಿ ಹೋಗಲಿ. ಅಮ್ಮ, 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 ಈ ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದರೂ ಪ್ರಯೋಜನವಿಲ್ಲ, ಪ್ರಯೋಜನವಿಲ್ಲ. ಹೇ ವಿಧಿ, ನಿನ್ನ ಲೀಲೆಯನ್ನು ಅರಿತವರಾರು? ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರ ವಿಧಿ, ವಿಧಿ, ಅರಿತವರಾರೋ ವಿಧಿ ನಿನ್ನ ಲೀಲೆಯ ಬಲ್ಲವರಾರಿಗರು ದೇವ ಅರಿಯಲ ಸಾಧ್ಯವೋ. ರಾಗಿ ಗೆಲಿಸಿರುವವರು ಆದಾದರೂ ಸುಖಿಯಾಗಿ ಕರೇನೋ. ಇಲ್ಲ ಇಲ್ಲ, ಮನವರಾಗಿ ಜನಿಸಿರುವವರು ಆರಾದರೂ ಸುಖಿಯಾಗಿ ಕರೇನೋ. ಮಾನವರಾಗಿ ಜನಿಸಿರುವವರು ಆರಾದರೂ ಸುಖಿಯಾಗಿ ಕರೆ. ಭೋಗವಿದ್ದರೂ ಸರಿ, ಶ್ರೀಹರಿ ಶ್ರೀಹರಿ ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ಸರಿ. ಭೋಗವಿದ್ದರೂ ಸರಿ, ಭಾಗ್ಯವಿದ್ದರೂ ನೀ ಹಾಡಿಸಿದಂತೆ ಆಡಲೇಬೇಕು. ನೀಡಿಸಿದಂತೆ ಆಡಲೇಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಆಡಿಸಿ ನೀನವರ ನೋಡಿ ನಗಬೇಕು. ಹೇ ಸಿದಿ ಅರಿತವರಾರ ಸಿದಿ ನಿನ್ನ
ನಿನ್ನ ಲೀಲೆಯ ಬಲ್ಲವರಾರಿಗರು ದೇವ ಅರಿಯಲ ಸಾಧ್ಯವೋ ದೇವಿದಿ